ಹಾಯ್, AKS ಟ್ರೇಡಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅಮೌಂಟೇ ಇಲ್ದಂಗೆ ನಾವು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಹೇಗೆ ಟ್ರೇಡಿಂಗ್ನ ಕಲಿಬೋದು ಅನ್ನೋದನ್ನ ನೋಡೋಣ. ಇದರಲ್ಲಿ ನಮಗೆ ಏನೇನು ಬೇಕು ಅಂತಂದರೆ, ಫಸ್ಟಿಗೆ ಒಂದು ಮೊಬೈಲ್ ಬೇಕಾಗುತ್ತೆ, ಅದರ ನಂತರ ಫ್ರಂಟ್ ಪೇಜ್ ಆ್ಯಪ್ ಬೇಕು, ಅದರ ನಂತರ ಚಾರ್ಟಿಂಗ್ ವೆಬ್ಸೈಟ್ ಬೇಕು, ಅದರ ನಂತರ ಸ್ಟ್ರಾಟಜಿ ಬೇಕು, 1:2 ರಿಸ್ಕ್ ರಿವಾರ್ಡ್ ಇರಬೇಕು, ಹಂಗೆ 50%ಗಿಂತ ಜಾಸ್ತಿ ಅಕ್ಯುರೇಟ್ ಆಗಿರಬೇಕು. ಇದ್ರಲ್ಲಿ ಬಂದ್ಬಿಟ್ಟು ಫಸ್ಟಿಗೆ ಮೊಬೈಲ್ ಎಲ್ಲರ ಹತ್ರ ಇರುತ್ತೆ. ಫ್ರಂಟ್ ಪೇಜ್ ಆ್ಯಪ್ ಬಂದುಬಿಟ್ಟು ಈ ಆ್ಯಪಲ್ಲಿ ನಮಗೆ ಸೇಮ್ ಒಂದು ಬ್ರೋಕರ್ ಅಕೌಂಟ್ ಹೇಗಿರುತ್ತೆ ಹಾಗೆ ಸಿಮಿಲರ್ ಆಗಿರುತ್ತೆ. ಇದರಲ್ಲಿ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು, ಆಪ್ಷನ್ಸ್ ಆಗಲಿ, ಫ್ಯೂಚರ್ಸ್ ಆಗಲಿ, ಕ್ಯಾಶ್ ಆಗಲಿ, ಯಾವುದನ್ನೇ ಬೇಕಾದರೆ ಮಾಡ್ಬೋದು, ಇಂಟ್ರಾಡೇ ಮಾಡ್ಬೋದು, ಪೊಸಿಷನ್ನ ಕ್ಯಾರಿ ಮಾಡ್ಬೋದು. ಎಲ್ಲ ಥರದ ಏನೇನು ಬ್ರೋಕರ್ ಏನೇನು ಆಪ್ಷನ್ ಪ್ರೊವೈಡ್ ಮಾಡ್ತಾನೆ ಅದೆಲ್ಲ ಆಪ್ಷನ್ಸ್ ಇರುತ್ತೆ. ಮತ್ತು ಇದರಲ್ಲಿ ನಮಗೆ ಕಲಿಯೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ವರ್ಚುವಲ್ ಅಮೌಂಟ್ನ ಕೊಡ್ತಾನೆ, 10 lakh ಅಷ್ಟು. ಈ ಅಮೌಂಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಕಲಿತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಯಾವುದೇ ಒಂದು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಿಲ್ಲ. ಅದರ ನಂತರ ಚಾರ್ಟಿಂಗ್ ವೆಬ್ಸೈಟ್. ಈ ಚಾರ್ಟಿಂಗ್ ವೆಬ್ಸೈಟಲ್ಲಿ ಏನಾಗುತ್ತೆ ಅಂತಂದರೆ, ನಮ್ದು ಯಾವುದೇ ಒಂದು ಸ್ಟ್ರಾಟಜಿ ಇದೆ ಅದನ್ನು ನಾವು ಅಲ್ಲಿ ಹೋಗ್ಬಿಟ್ಟು ಕಂಡೀಷನ್ಸ್ನ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಆ ಎಲ್ಲ ಕಂಡೀಷನ್ ನಾವೇನು ಕಂಡೀಷನ್ ಹಾಕ್ತೀವಿ ಅವೆಲ್ಲ ಮೀಟ್ ಆದರೆ ಅದೊಂದು ಅಲರ್ಟ್ನ ಕೊಡುತ್ತೆ. ಅದು ಯಾವ ಟೈಮಿಂಗ್ಸ್ ವಿತ್ ಟೈಮಿಂಗ್ಸ್ನ ಕೊಡುತ್ತೆ. ಹಾಗೆ ನಮ್ಮ ಹತ್ರ ಆಲ್ರೆಡಿ ಸ್ಟ್ರಾಟಜಿ ಏನಿರುತ್ತೆ 1:2 ರಿಸ್ಕ್ ರಿವಾರ್ಡ್ ಇರಬೇಕು, 50% ಅಕ್ಯುರೇಟ್ ಇದ್ದರೆ ಸಾಕು. ನೆಕ್ಸ್ಟ್ ನಾವು ಆ ಸ್ಟ್ರಾಟಜಿ ಏನು ಅಂತ ನೋಡೋಣ. ಫಸ್ಟ್ಗೆ ಸ್ಟ್ರಾಟಜಿ 5 minute ಚಾರ್ಟ್ನ ನಾವು ಹಾಕೊಬೇಕಾಗುತ್ತೆ. ಅದರ ನಂತರ ನಮಗೆ ಒಂದು EMA ಪ್ಲಾಟ್ ಮಾಡ್ಕೋಬೇಕು, ಎರಡು. ಅದರಲ್ಲಿ ಒಂದು 100 EMA, ಇನ್ನೊಂದು 200 EMA. 100 EMA 200 EMAಗಿಂತ ಕೆಳಗಡೆ ಇರಬೇಕಾಗುತ್ತೆ. ನೆಕ್ಸ್ಟು ಟೋಟಲ್ ಆಗಿ ನಾವು ಇದನ್ನು ಎಂಟ್ರಿ ಮಾಡೋದಕ್ಕಿಂತ ಮೊದಲು ಒಂದು 3 ಕ್ಯಾಂಡಲ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕ್ಯಾಂಡಲು, ಸೆಕೆಂಡ್ ಕ್ಯಾಂಡಲು, ಥರ್ಡ್ ಕ್ಯಾಂಡಲು. ಇದರಲ್ಲಿ ನಾನು ಫಸ್ಟ್ ಕ್ಯಾಂಡಲ್ನ -2 ಅಂತ ಇಟ್ಕೊಂಡಿದ್ದೆ. ಅಂದರೆ ಫಸ್ಟ್ ಫಾರ್ಮ್ ಆಗುತ್ತಲ್ಲ ಅದು -2, ಅದು 5 minute ವಾಲ್ಯೂಮ್, ಅದಕ್ಕೊಂದು ವಾಲ್ಯೂಮ್ ಕೂಡ ನಾವು ನೋಡಬೇಕಾಗುತ್ತೆ. ನೆಕ್ಸ್ಟು ಪ್ರೀವಿಯಸ್ ಕ್ಯಾಂಡಲ್ಗೆ ನಾನು -1, ಕರೆಂಟ್ ಕ್ಯಾಂಡಲ್ಗೆ 0. 5 minute ಚಾರ್ಟಲ್ಲಿ ಏನು ಕರೆಂಟ್ ಕ್ಯಾಂಡಲ್ ಇದೆ ಅದು 0 ಅಂತ ಅನ್ಕೊಳ್ಳಿ. ಆ ಪ್ರೀವಿಯಸ್ ಅಂದರೆ ಸೆಕೆಂಡ್ ಕ್ಯಾಂಡಲ್ ಏನಿರುತ್ತೆ ಅದ್ರ ವಾಲ್ಯೂಮು ಏನು ಫಸ್ಟ್ ಕ್ಯಾಂಡಲ್ ಇರುತ್ತಲ್ಲ ಅದಕ್ಕಿಂತ ಡಬಲ್ ಇರಬೇಕು. ಇದು ಫಸ್ಟ್ ಕಂಡೀಷನ್ನು. ಮತ್ತು 100 EMA 200 EMAಗಿಂತ ಕೆಳಗಡೆ ಇರಬೇಕು. ನೆಕ್ಸ್ಟು 5 minute RSI ಅನ್ನು ಹಿಡ್ಕೊಂಡ್ಬಿಟ್ಟು ಅದು ಕ್ರಾಸ್ಡ್ ಬಿಲೋ 50. 5 minute RSI ಏನಿರುತ್ತಲ್ಲ ಅದು 50, 60, 40 ಏನು ಲೈನ್ಸ್ ಇರುತ್ತಲ್ಲ ಅದರಲ್ಲಿ 50 ಲೈನ್ನ ಕ್ರಾಸ್ ಮಾಡಿ ಕೆಳಗೆ ಬರಬೇಕಾಗುತ್ತೆ. ಕೆಳಗಡೆ ಬಂದರೆ ನಮ್ಮದು ಒಂದು ಎಂಟ್ರಿ. ಈ ಎಂಟ್ರಿ ಬಂದ್ಬಿಟ್ಟು ನಮಗೆ ಸೆಲ್ ಮಾಡ್ತಾ ಇದ್ದೀವಿ. ಇಂಟ್ರಾಡೇಯಲ್ಲಿ ಸೆಲ್ಲಿಂಗ್ ಸ್ಟ್ರಾಟಜಿ ಇದು. ಇಂಟ್ರಾಡಲ್ಲಿ ಇದನ್ನು ನಾವು ವೆಬ್ಸೈಟಿಗೆ ಹೋಗ್ಬಿಟ್ಟು ಫಸ್ಟು ಒಂದು ಸ್ಕ್ರೀನರ್ನ ರೆಡಿ ಮಾಡ್ಕೊಳ್ಳೋಣ. ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಂದರೆ, ಫಸ್ಟಿಗೆ ನಾವು ಚಾರ್ಟಿಂಗ್ ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟ್ ಒಳಗಡೆ ಹೋದ್ಮೇಲೆ ನೆಕ್ಸ್ಟು ಇಲ್ಲಿ ಸ್ಕ್ರೀನ್ಸ್ ಅಂತ ಇರುತ್ತೆ, ಕ್ರಿಯೇಟ್ ಎ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಹೋಗ್ಬಿಟ್ಟು ಆಪ್ಷನ್ ಏನಿದೆಯಲ್ಲ ಇಲ್ಲಿ ನಾವು ಕ್ರಿಯೇಟ್ ಮಾಡ್ಕೋಬೋದು. ಏನೇನು ಆಪ್ಷನ್ ನಮಗೆ ಬೇಕು, ಕ್ಲೋಸು, ಹೈ, ವಾಲ್ಯೂಮು, ಏನೇನು ನಾವು ರೆಡಿ ಮಾಡ್ಕೋಬೇಕು ಅದನ್ನು ಇಲ್ಲಿ ಕಂಡೀಷನ್ನ ಹಾಕಿದ್ರೆ ಬರುತ್ತೆ. ಆಲ್ರೆಡಿ ನಾನು ಇದನ್ನು ಕಂಡೀಷನ್ನ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲೇನು ಕಾಣ್ತಾ ಇದೆ ಅದು. ಸೊ ಇದ್ರ ನಂತರ ಇದಿಷ್ಟಾದಮೇಲೆ ನಾನು ಜಸ್ಟು ನಿಫ್ಟಿ 100 ಸ್ಟಾಕ್ಸ್ ಅಲ್ಲಷ್ಟೇ ಚೆಕ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ರನ್ ಮಾಡ್ತೀನಿ. ರನ್ ಮಾಡಾದ್ಮೇಲೆ ನನಗೆ ಕೆಳಗಡೆ ಟೈಮ್ ಟು ಟೈಮು ಅಲರ್ಟ್ ಬರ್ತಾ ಹೋಗುತ್ತೆ. ಇದು ಫ್ರೀ ಆಗಿರೋದ್ರಿಂದ ನಮಗೆ ಲಾಸ್ಟ್ 2 days ಅಷ್ಟೇ ಬರುತ್ತೆ. ನಾವೇನಾದರೂ ಪ್ರೀಮಿಯಮ್ ತೊಗೊಂಡ್ರೆ ಅನ್ಲಿಮಿಟೆಡ್ ತನಕ ಬರುತ್ತೆ. ಇಲ್ಲಿ ನಮಗೇನು ತೋರಿಸ್ತಾ ಇದೆ ಅದು ಈಗ ಲಾಸ್ಟಾಗಿ ಒಂದು ಡೇಟು ಮತ್ತು ಟೈಮು ಎಲ್ಲ ತೋರಿಸುತ್ತೆ. ಇದರಲ್ಲಿ ನಾವು ನೋಡೋದಾದರೆ 16th ಡೇಟಲ್ಲಿ 9:20ಗೆ ಒಂದು ಅಲರ್ಟ್ ಬಂದಿದೆ. ಸೊ ಇದನ್ನ ಒಳಗಡೆ ಹೋದರೆ ಸ್ಟಾಕ್ ನೇಮ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿದಾಗ ಸೊ ಇದು ಟೋಟಲ್ ಆಗಿ ನಮಗೆ ಈ ಥರ ಕಂಡೀಷನ್ ಬಂದ್ಬಿಟ್ಟು ಮ್ಯಾಚ್ ಆಗಿರೋದು 3 times ಆಗಿದೆ. 3 times ಆದಾಗ ನಮಗೆ ಕಂಡೀಷನ್ ಏನಪ್ಪ ಅಂತಂದರೆ ಟೋಟಲ್ ಆಗಿ 3 times ಆಗಿದೆ. ರೀಸೆಂಟಾಗಿ ನಾವು ಇದನ್ನು ಸೆಲ್ ಮಾಡಬೇಕು ಅಂತ ಹೇಳಿದ್ದೆ. ನಾನು ಸೆಲ್ ಹೆಂಗೆ ಮಾಡ್ತೀನಿ ಅಂತಂದರೆ, ನೆಕ್ಸ್ಟ್ ನಾನು ಚಾರ್ಟಲ್ಲಿ ಹೋಗಿ ತೋರಿಸ್ತೀನಿ. ನೆಕ್ಸ್ಟು ಇದನ್ನು ನಾವು ಮಲ್ಟಿಪಲ್ಸ್ ಎಷ್ಟು ಸರಿ ಬಂದಿದೆ ಅಂತ ಚೆಕ್ ಮಾಡೋಣ. ನೆಕ್ಸ್ಟು 35ಕ್ಕೆ ಇನ್ನೊಂದು, ಇಲ್ಲಿ ಬಂದ ತಕ್ಷಣ ನಮಗೆ ಒಂದು ಯೆಲ್ಲೋ ಮಾರ್ಕ್ ಬರುತ್ತೆ. ಯೆಲ್ಲೋ ಮಾರ್ಕಲ್ಲಿ ತೋರಿಸುತ್ತೆ ನಮಗೆ ಪರ್ಟಿಕ್ಯುಲರ್ ಡೇಯಲ್ಲಿ. ಈ ಥರ ನಾವು ಗ್ಯಾಪಲ್ಲಿ ಎಷ್ಟು ಸರಿ ಬೇಕಾದರೆ ಪರ್ ಡೇ ಗ್ಯಾಪಲ್ಲಿ ಎಷ್ಟು ಸರಿ ಬೇಕಾದರೆ ನೋಡ್ಬೋದು. 5 minutesಗೆ ಇದು ನಾವು ರಿಫ್ರೆಶ್ ಮಾಡಿ ನೋಡ್ತಾ ಇದ್ದರೆ ಹೊಸ ಹೊಸ ಸ್ಟಾಕ್ಸ್ಗಳು ಅದರಲ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಈ ಥರ ನಮಗೆ ಯೆಲ್ಲೋ ಮಾರ್ಕ್ಸ್ ಬಂದ ಮೇಲೆ ನಾವೇನು ಮಾಡ್ತಿದ್ದೀನಿ ಅಂದರೆ, ನೆಕ್ಸ್ಟು ಚಾರ್ಟಿಂಗ್ ವೆಬ್ಸೈಟ್ ಆದಮೇಲೆ ನಾವು ಇದನ್ನು ಟ್ರೇಡಿಂಗ್ ವ್ಯೂ ವೆಬ್ಸೈಟಲ್ಲಿ ನೋಡೋಣ. ಫಸ್ಟಿಗೆ 16th ಜನವರಿಯಲ್ಲಿ ಫಸ್ಟಿಗೆ ನಾನು ಒಂದು ಸ್ಟಾಕ್ನ ಚೆಕ್ ಮಾಡ್ತೀನಿ. ಅದ್ರಲ್ಲಿ ಅಲರ್ಟ್ ಬಂದವಾಗ
ಇದು ನಾನು ಆಲ್ರೆಡಿ ಕೋಡಿಂಗ್ ಮಾಡಿಬಿಟ್ಟು ಟ್ರೇಡಿಂಗ್ ವ್ಯೂ ವೆಬ್ಸೈಟಲ್ಲಿ ಹಾಕಿದ್ದೀನಿ. ಸೊ ಅದಕ್ಕೋಸ್ಕರ ಆಟೋಮೆಟಿಕ್ ನಮ್ಗೆ ಏನು ಚಾರ್ಟಿಂಗ್ ಕಾಲ್ ಬರುತ್ತೆ ಅದು ಇದ್ರಲ್ಲಿ ಬರುತ್ತೆ. ಎಕ್ಸಾಕ್ಟಾಗಿ ಆ ಅಲರ್ಟ್ ಬಂದ ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ಅದ್ರ ಬಿಲೋ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ಲೈನ್ ಡ್ರಾ ಮಾಡ್ಕೊಂಡಾದ್ಮೇಲೆ ಯಾವಾಗ ಅದನ್ನು ಬ್ರೇಕ್ ಡೌನ್ ಆಗಿ ಕೆಳಗಡೆ ಬರುತ್ತೆ ಆವಾಗ ನಾವು ಒಂದು ಶಾರ್ಟ್ ಪೊಸಿಷನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇನ್ ಕೇಸ್ ಈ ಕ್ಯಾಂಡಲ್ ಕ್ಲೋಸ್ ಆಗ್ತಿದ್ದಂಗೆ ಈ ಕ್ಯಾಂಡಲ್ ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಇದ್ರ ಏನು ಈ ಕಡೆ ಏನಾದರೂ ಒಂದು 2-3 ಕ್ಯಾಂಡಲ್ ಹೈ ಇರುತ್ತಲ್ಲ ಅದರಲ್ಲಿ ಅದನ್ನು ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಇಂಟ್ರಾಡೇಯಲ್ಲಿ ಸೇಲ್ ಮಾಡಬೇಕು ನಾವು ಈ ಪೊಸಿಷನ್ನ. ಸೊ 1:4 ಬಂದಿದೆ ಫಸ್ಟಿಗೆ. ನೆಕ್ಸ್ಟು ಬಜಾಜ್ ಫೈನಾನ್ಸ್, ಇದನ್ನು ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ ಕಂಟಿನ್ಯೂಸ್ ಆಗಿ ನಮಗೆ ಅಲ್ಲಿ ಬರೋ ಅಲರ್ಟ್ನ ನಾವು ಚೆಕ್ ಮಾಡ್ತಾ ಇದ್ದಾಗ ಕೆಲವೊಂದು ನಮಗೆ ಬೈಯಿಂಗ್ ಮಾಡೋದಕ್ಕೆ ಸೆಲ್ಲಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಅಲರ್ಟ್ ಬಂದ ತಕ್ಷಣ ನಾವು ಲೈನ್ ಹಾಕೊಂಡಿದ್ವಿ. ಸೊ ಇದು ಬ್ರೇಕ್ ಡೌನ್ ಆಗೋ ತನಕ ವೆಯ್ಟ್ ಮಾಡಬೇಕು. ಸೊ ಇದು ಬ್ರೇಕ್ ಡೌನ್ ಆಗಿಲ್ಲ, ಮೇಲ್ಗಡೆ ಹೋಗಿದೆ. ಸೊ ನಾವು ಈ ಸ್ಟಾಕಲ್ಲಿ ಎಂಟ್ರಿ ಆಗಲ್ಲ. ನೆಕ್ಸ್ಟು ಇನ್ನೊಂದು ಸ್ಟಾಕಲ್ಲಿ ಮತ್ತೆ ಇಲ್ಲೇನಿದೆ ಇಲ್ಲಿ ಲೈನ್ ಹಾಕೊಂಡು ಇಟ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ನೋಡಿ ಬ್ರೇಕ್ ಡೌನ್ ಆಗಿದೆ. ಇಲ್ಲಿ ಬ್ರೇಕ್ ಡೌನ್ ಆದಾಗ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ 3 to 4 ಕ್ಯಾಂಡಲ್ ಏನು ಪ್ರೀವಿಯಸ್ಲಿ ಇರುತ್ತೆ ಅದನ್ನು ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಶಾರ್ಟ್ ಪೊಸಿಷನ್ ನಾವು ಈ ಕ್ಯಾಂಡಲಲ್ಲಿ ಅಂತ ಇಟ್ಕೊಂಡ್ರೆ ಪ್ರೀವಿಯಸ್ಲಿ ಈ ಕ್ಯಾಂಡಲ್ ಬರೋಕ್ಕಿಂತ ಮೊದಲು ಒಂದು 2-3 ಕ್ಯಾಂಡಲ್ ಅಂದರೆ ಆ ಡೇ ಹೈ ಇದೆ. ಡೇ ಹೈನ ಏನು ಡೇ ಹೈ ಇಲ್ಲ ಇದು ತುಂಬ ಜಾಸ್ತಿ ಆಗುತ್ತೆ ಅಂತ ಅಂದರೆ ಇಲ್ಲಿ ತನಕ ಇಟ್ಕೊಳ್ಬೋದು. ಓಪನ್ ಪ್ರೈಸ್ ಸ್ಟಾಪ್ ಲಾಸ್ ಇಟ್ಕೊಂಡ್ಬಿಟ್ಟು ಮಿನಿಮಮ್ 1:2 ಬಂದರೂ ಕೂಡ ನಮಗೆ ಸಾಕು. ಇಲ್ಲಿಗೆ 1:2 ಬರುತ್ತೆ, ಇಲ್ಲಿಗೆ 1:2. ನೆಕ್ಸ್ಟು ಕಂಟಿನ್ಯೂಸ್ ಆಗಿ ರೈಡ್ ಮಾಡಿದರೆ ಇದನ್ನು 1:3 ತನಕ ಸಿಗುತ್ತೆ. 1:2 ಈಸ್ ಎನಫ್. ನೆಕ್ಸ್ಟ್ ಇನ್ನೊಂದು ಸ್ಟಾಕಲ್ಲಿ ಹೋಗೋದಾದರೆ ಇದರಲ್ಲಿ 2 ಥರ ಬಂದಿದೆ. ಸೊ ಇದು ಪ್ರೀವಿಯಸ್ ಡೇ 3 o'clock ಹಂಗೆ ಬಂದಿದೆ. ಸೊ ನಮಗೆ ಆ ಥರದ್ದು ಅದರದ್ದೇನು ಯೂಸ್ ಇಲ್ಲ. ಮತ್ತೊಂದು ಶಾರ್ಟ್ ಪೊಸಿಷನ್ ಇಲ್ಲೊಂದು ಲೈನ್ ಆಲ್ರೆಡಿ ನಾನು ಹಾಕೊಂಡು ಇಟ್ಕೊಂಡಿದ್ದೆ. ಸೊ ಇದು ಬ್ರೇಕ್ಔಟ್ ಆಗಲಿಲ್ಲ. ಬ್ರೇಕ್ಔಟ್ ಆಗೋದಕ್ಕೆ ಬೆಳಗ್ಗೆ 9:55 ಅಲರ್ಟ್ ಬಂದಾಗಿಂದ ಆಲ್ಮೋಸ್ಟ್ 11:10ಗೆ ಬಂದಿದೆ ಬ್ರೇಕ್ಔಟು. ಸೊ ಇದರಲ್ಲಿ ಕಂಪೇರ್ ಮಾಡೋಕೆ ಹೋದರೆ 3 to 4 ಕ್ಯಾಂಡಲ್ ಅಂದರೆ ನಮಗೆ ಏನು ಲೋನ್ ಏನು ಸಿಗ್ತಿಲ್ಲ. ಸೊ ಇದರಲ್ಲಿ ಏನು ಹೈ ಮಾಡಿದೆ ಇದನ್ನೇ ಇಟ್ಕೊಂಡ್ಬಿಟ್ಟು ಬ್ರೇಕ್ ಡೌನ್ ಆಗೋ ತನಕ ಏನು ಹೈ ಆಗಿದೆ ಅದನ್ನು ಇಟ್ಕೊಂಡ್ಬಿಟ್ಟು ನಾವು 1:2 ತನಕ 1:2 ಈ ಕ್ಯಾಂಡಲಲ್ಲಿ ನಮಗೆ ಅಚೀವ್ ಆಗಿದೆ. ಇದನ್ನು ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡಿದ್ರು ಕೂಡ ಇಂಟ್ರಾಡೇನ 3:15 ತನಕ ಅಷ್ಟೇ ಹೋಲ್ಡಿಂಗ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ನಾವು 1:2 ಎಕ್ಸಿಟ್ ಆಗ್ತಿದ್ದೀವಿ. ನೆಕ್ಸ್ಟು ಇದನ್ನ DLF ಅನ್ನೋ ಒಂದು ಸ್ಟಾಕಲ್ಲಿ 2 ಸರಿ ಅಲರ್ಟ್ ಬಂದಿದೆ. 2 ಸರಿ ಅಲರ್ಟ್ ಬಂದ ಮೇಲೆ ಏನು ಫಸ್ಟ್ ಒಂದು ಸರಿ ಬಂದಿದೆ. ಸೊ ಇಲ್ಲಿ ಒಂದು ಲೈನ್ ಹಾಕೊಂಡ್ರೆ ನಾವು ಫಸ್ಟ್ ಲೈನ್ ಬ್ರೇಕ್ ಡೌನ್ ಆಗಿಲ್ಲ. ನೆಕ್ಸ್ಟ್ ಬ್ರೇಕ್ ಡೌನ್ ಆಗೋ ಟೈಮಲ್ಲಿ ಇನ್ನೊಂದು ಅಲರ್ಟ್ ಬಂದಿದೆ. ಸೊ ಅದನ್ನು ಫ್ರೆಶ್ ಆಗಿ ಕನ್ಸಿಡರ್ ಮಾಡಿಬಿಟ್ಟು ನಾವು ಇದನ್ನು ಬ್ರೇಕ್ ಡೌನ್ ಆಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದು ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ಶಾರ್ಟ್ ಪೊಸಿಷನ್ನ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಇವಾಗ ಸ್ಟಾಪ್ ಲಾಸ್ ಇರೋದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ಟೈಮಲ್ಲಿ ನಾವೇನಾದರೂ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಹಿಂಗೆ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ಸೊ ನಮಗೆ 1:1 ಆಲ್ಮೋಸ್ಟ್ 1:1 ತನಕ ಬಂದಿದೆ. ಸೊ ಎಂಡ್ ಆಫ್ ದಿ ಡೇಗೆ ಪ್ರಾಫಿಟಲ್ಲಿ ಕ್ಲೋಸ್ ಆಗಿದೆ ಇದು. ನೆಕ್ಸ್ಟ್ ಇನ್ನೊಂದು ಸ್ಟಾಕು. ಸೊ ಲೈನ್ ಹಾಕ್ಕೊಂಡ್ವಿ. ನೆಕ್ಸ್ಟು ಶಾರ್ಟ್ ಪೊಸಿಷನ್ನು ಇಲ್ಲಿ ಕ್ಲಿಯರ್ ಬ್ರೇಕ್ ಡೌನ್ ಆದ ತಕ್ಷಣ ಇಲ್ಲಿಂದ ಏನು ಸ್ಟಾಪ್ ಲಾಸ್ ಏನು ಸ್ವಿಂಗ್ ಹೈ ಏನಿರುತ್ತೆ ಅಲ್ಲಿ 3 to 4 ಕ್ಯಾಂಡಲ್ ಹೈ ಏನಿರುತ್ತೆ ಅದನ್ನು ಇಟ್ಕೊಂಡ್ಬಿಟ್ಟು 1:2 ಇಲ್ಲಿ ಅಚೀವ್ ಆಗಿದೆ. ಕಂಟಿನ್ಯೂಸ್ ಆಗಿ ರ್ಯಾಲಿ ಬಂದಾಗ ಸ್ವಲ್ಪ ಹೋಲ್ಡ್ ಮಾಡಿ 1:4 1:5 ತನಕನೂ ಬಂದಿದೆ. ಟೋಟಲ್ ಆಗಿ ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡಿದ್ದೆ ನಾವು 1:5 ಅಂತ ಬಂದಿದೆ. ಇಲ್ಲಿಗೆ 1:5 ಬಂದಿದೆ ಟಾರ್ಗೆಟು. ಸೊ ಒಂದು ಟಾರ್ಗೆಟು ಇದು ಪ್ರಾಫಿಟಲ್ಲೇ ಎಕ್ಸಿಟ್ ಆಗಿದೆ. ನೆಕ್ಸ್ಟು ಇದು ಪ್ರಾಫಿಟು 3 ಪ್ರಾಫಿಟು, ಒಂದು ನೋ ಎಂಟ್ರಿ. ಸೊ ನಾವು 4 ಪ್ರಾಫಿಟ್ ಆಗಿದೆ, ಒಂದು ನೋ ಎಂಟ್ರಿ ಆಗಿದೆ, ಒಂದು ಬಂದ್ಬಿಟ್ಟು ನಮಗೆ 1:1 ನಿಯರಲ್ಲಿ ಟಾರ್ಗೆಟ್ ಆಗಿದೆ. ಈ ಥರ ನೀವು ಒಂದು ಇದನ್ನು ಹೋಗ್ಬಿಟ್ಟು ನೀವು ಹೇಗೆ ಬೈ ಮಾಡೋದು ಹೇಗೆ ಸೆಲ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇನ್ನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಈಗ ಕಂಟಿನ್ಯೂಸ್ ಆಗಿ. ನೆಕ್ಸ್ಟ್ ಉಳಿದಿರೋದು ಫ್ರಂಟ್ ಪೇಜ್ ಆ್ಯಪು, ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಹೇಳ್ತೀನಿ.
ಪ್ಲೇಸ್ಟೋರ್ ಒಳಗಡೆ ಹೋಗ್ಬಿಟ್ಟು ಫ್ರಂಟ್ ಪೇಜ್ ಅಂತ ಟೈಪ್ ಮಾಡಿ ಸರ್ಚಿಂಗಲ್ಲಿ, ಫ್ರಂಟ್ ಪೇಜ್. ನೆಕ್ಸ್ಟ್ ಸರ್ಚ್ ಮಾಡಿದ್ರೆ ಇಲ್ಲೇನು ಬರ್ತಾ ಇದೆ, ಫ್ರಂಟ್ ಪೇಜ್ ಸ್ಟಾಕ್ ಮಾರ್ಕೆಟ್ ಅಂತೇಳಿ. ಇದು ಕೆಳಗಡೆ ಇದು ರಿವ್ಯೂಸ್ ನೋಡಿ 4.7 ಇದೆ. ಸೊ ನಾನು ಇದು ಯಾವುದೂ ರೆಕಮೆಂಡ್ ಮಾಡ್ತಿಲ್ಲ, ಇದು ಫ್ರೀ ಆಗಿದೆ ಒಂದು ಟೂಲು ಅಂತೇಳಿ ರೆಕಮೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅದನ್ನು ಓಪನ್ ಮಾಡಿ, ನಾನು ಆಲ್ರೆಡಿ ಯೂಸ್ ಮಾಡ್ತಿರೋದ್ರಿಂದ ಆಲ್ರೆಡಿ ನಾನು 10 ಲ್ಯಾಕಲ್ಲಿ 37,000 ಪ್ಲಸ್ಸಲ್ಲಿ ಅದನ್ನು ಪ್ಲಸ್ ಮಾಡಿದ್ದೀನಿ. ನಾನು ಜಸ್ಟ್ ಡಿಸೆಂಬರಿಂದ ಯೂಸ್ ಮಾಡ್ತಾ ಇರೋದು, ಜಸ್ಟ್ 1 ಮಂತಲ್ಲಿ ಆಲ್ಮೋಸ್ಟು ನಾನು ಟ್ರೇಡ್ನ ಓಪನ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಫಸ್ಟ್ ಟ್ರೇಡ್ ಯಾವತ್ತು ಮಾಡಿದ್ದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ನನ್ನ ಫಸ್ಟ್ ಟ್ರೇಡ್ ಬಂದುಬಿಟ್ಟು ಡಿಸೆಂಬರ್ 19th 2025 ಅದು ನೆಕ್ಸ್ಟ್ ನಾನು ರೀಸೆಂಟಾಗಿ ಮಾಡಿರೋ ಟ್ರೇಡ್ ಅಂದರೆ ಇದು ರೀಸೆಂಟಾಗಿ 16th ಮಾಡಿರೋ ಟ್ರೇಡು. ಇದು 16th 594 ಪ್ರಾಫಿಟ್ ಇದೆ. ನೆಕ್ಸ್ಟು ಟ್ರೆಂಡ್ ಕೂಡ ನಾನು 16th ಟ್ರೇಡ್ ಮಾಡಿರೋದು. ಇದು ಕೂಡ ಒಂದು 1900 ಸಮಥಿಂಗ್ ಪ್ರಾಫಿಟ್ ಆಗಿದೆ. ಸೊ ಈ ರೀತಿ ಇದರಲ್ಲಿ ಹೇಗೆ ನಾವು ಬೈ ಮಾಡೋದು ಅಂತ ಪರ್ಟಿಕ್ಯುಲರಾಗಿ ನಾವು ಒಂದು ಸ್ಟಾಕ್ ನೇಮ್ನ ಹಿಂಗೆ ಸರ್ಚ್ ಮಾಡಿದ್ರೆ ಇದರಲ್ಲಿ ಬಂದುಬಿಟ್ಟು ಕ್ವಾಂಟಿಟಿ ಬೈ ಮಾಡಬೇಕು ಸೇಲ್ ಮಾಡಬೇಕು ಅಂತ, ಬೈ ಮಾಡಬೇಕು ಅಂತಂದರೆ ನಾವು ಕ್ವಾಂಟಿಟಿಯನ್ನು ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಒಂದು ಟೈಮ್ ಪೀರಿಯಡ್ ಎಷ್ಟು ಬೇಕು, ಇಂಟ್ರಾಡೇ ಆದರೆ ಅಥವಾ ವೀಕ್ಲಿ ಬೇಕಾ ಅಂತ, ಇದು ಸೆಲ್ಲು ಬೈ ಆಪ್ಷನ್ ಇಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ ಕೇಸ್ ನೀವು ಇಂಟ್ರಾಡೇ ಪ್ಲೇಸ್ ಮಾಡ್ತಾಯಿದ್ರೆ ಅದಕ್ಕೆ ಸ್ಟಾಪ್ ಲಾಸು ಮತ್ತು ಟಾರ್ಗೆಟ್ನ ಇಮಿಡಿಯೇಟಾಗಿ ಇರ್ಬೋದು ಇದರಲ್ಲಿ. ಸೊ ಈಗ ನಾನು ಮಾರ್ಕೆಟ್ ಅವರ್ ಅಲ್ಲ, ಸೊ ಆ ಟೈಮಲ್ಲಿ ನಾನು ಮಾರ್ಕೆಟ್ ಪ್ಲೇಸ್ ಮಾಡೋಕ್ಕೆ ಹೋದರೆ ಪ್ಲೇಸ್ ಆ್ಯನ್ AMO ಆಫ್ಟರ್ ಮಾರ್ಕೆಟ್ ಆರ್ಡರ್ ಅಂತ ಬರ್ತಾಯಿದೆ. ಸೊ ಲೈವಲ್ಲಿ ಹೋದ ತಕ್ಷಣ ಅವೆಲ್ಲ ಆಪ್ಷನ್ ಬರಲ್ಲ, ಡೈರೆಕ್ಟಾಗಿ ಆರ್ಡರ್ ಪ್ಲೇಸ್ ಆಗುತ್ತೆ. ಈ ಥರ ನೀವು ಈ ಒಂದು ಟೂಲ್ನ ಯೂಸ್ ಮಾಡ್ಕೊಂಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಏನೇ ಒಂದು ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು.